ಬೈಂದೂರು ತಾಲೂಕಿನ ನಾಯಕನಕಟ್ಟೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ಬಾಬು ಪಿ ದೇವಾಡಿಗ ಇವರ ಮಾಲೀಕತ್ವದ ಶ್ರೀ ವಿನಾಯಕ ಆರ್ಕೇಡ್ ಮತ್ತು ಶ್ರೀ ಮೂಕಾಂಬಿಕಾ ನಿಲಯ ಪ್ರವೇಶೋತ್ಸವ ಕಾರ್ಯಕ್ರಮ ಗಣಹೋಮ ಗಣಪತಿ ಪೂಜೆ ಸಹಿತ ನಾನಾ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನಡೆಯಿತು. ಶ್ರೀ ವಿನಾಯಕ ಆರ್ಕೇಡ್ ಮಾಲೀಕರಾದ ಬಾಬು ಪಿ ದೇವಾಡಿಗ ಅವರು ಮಾತನಾಡಿ, ಹೊಸ ಆಶಯದೊಂದಿಗೆ ಹುಟ್ಟೂರಿನಲ್ಲಿ ನಿರ್ಮಿಸಿರುವ ಈ ಒಂದು ವಾಣಿಜ್ಯ ಕಟ್ಟಡದ ಬೆಳವಣಿಗೆಗೆ ಗ್ರಾಮಸ್ಥರು ಮತ್ತು ಉದ್ಯಮಿಗಳು ಸಹಕಾರ ನೀಡಬೇಕೆಂದು ಕೇಳಿಕೊಂಡರು. ನಾವು ಬೈಂದೂರು ತಾಲೂಕಿನ ನಾಯಕನಕಟ್ಟೆಯಲ್ಲಿ ನೂತನವಾಗಿ ನಿರ್ಮಿಸಿದ ಕಟ್ಟಡವನ್ನು ಪೂಜೆ ಪುರಸ್ಕಾರದೊಂದಿಗೆ ನಾವು ಇದನ್ನು ಪ್ರಾರಂಭಿಸಿದ್ದೇವೆ. ಆದ ಕಾರಣ ಇಲ್ಲಿ ಮುಂದಿನ ದಿನಗಳಲ್ಲಿ ಇಲ್ಲಿ ವಾಣಿಜ್ಯ ಮಳಿಗೆಗಳನ್ನು ಮಾಡುವ ಉದ್ದೇಶದಿಂದ ಈ ಕಟ್ಟಡವನ್ನು ಮಾಡಿರುತ್ತೇವೆ. ಇದಕ್ಕೆ ನಮ್ಮ ಗ್ರಾಮದ ಜನರು ಎಲ್ಲರೂ ಸಹಕರಿಸಬೇಕಾಗಿ ತಮ್ಮೆಲ್ಲರಲ್ಲಿ ನಾವು ಇದನ್ನು ವಿನಂತಿಸಿಕೊಳ್ತಾ ಇದ್ದೇವೆ. ಜಯರಾಮ ಶೆಟ್ಟಿ ಅವರು ಶ್ರೀ ವಿನಾಯಕ ಆರ್ಕೇಡ್ ವಾಣಿಜ್ಯ ಮಳಿಗೆ ಪ್ರವೇಶೋತ್ಸವಕ್ಕೆ ಶುಭ ಕೋರಿ ಮಾತನಾಡಿ, ಅತ್ಯಂತ ಸುಸಜ್ಜಿತವಾದ ರೀತಿಯಲ್ಲಿ ಕಟ್ಟಿಸಿರುವ ಈ ಒಂದು ವಾಣಿಜ್ಯ ಮಳಿಗೆ ಈ ಭಾಗದಲ್ಲಿ ಉತ್ತಮ ರೀತಿಯಾದ ವ್ಯಾವಹಾರಿಕ ಕೇಂದ್ರವಾಗಿ ರೂಪುಗೊಳ್ಳಲಿದೆ. ಊರಿನ ಅಭಿವೃದ್ಧಿಗೆ ವಾಣಿಜ್ಯ ಸಂಕೀರ್ಣಗಳು ತನ್ನದೇ ರೀತಿಯಲ್ಲಿ ಕೊಡುಗೆಯನ್ನು ನೀಡಲಿದೆ ಎಂದರು. ಬೈಂದೂರು ತಾಲೂಕಿನ ನಾಯಕನಕಟ್ಟೆ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಯ ಈ ಗ್ರಾಮದಲ್ಲಿ ಅತ್ಯಂತ ಸುಸಜ್ಜಿತವಾಗಿರತಕ್ಕಂಥ ಈ ಒಂದು ಬಾಬು ದೇವಾಡಿಗ ಅವರ ಮಳಿಗೆ ಈ ಭಾಗದ ಜನತೆಗೆ ಉತ್ತಮವಾಗಿರತಕ್ಕಂಥ ವ್ಯವಹಾರ ಮತ್ತು ಇನ್ನಿತರ ವಾಣಿಜ್ಯ ಕೇಂದ್ರವಾಗಿಸಲಿಕ್ಕೆ ಬಹಳ ಸಹಕಾರಿಯಾಗಿದೆ. ಆ ಕಾರಣದಿಂದ ಈ ಭಾಗದ ಜನರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಲಿಕ್ಕೂ ಕೂಡ ಬಹಳ ಅನುಕೂಲವಾಗುತ್ತದೆ. ಉದ್ಯಮದಲ್ಲಿ ಕೆಲವೇ ವರ್ಷಗಳಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿ ಯಶಸ್ವಿ ಉದ್ಯಮವನ್ನು ನಡೆಸತಕ್ಕಂಥ ಬಾಬು ದೇವಾಡಿಗ ಮತ್ತು ಅವರ ಸಹೋದರರು ಎಲ್ಲ ವಿಭಾಗದಲ್ಲಿಯೂ ಕೂಡ ಯಶಸ್ವಿ ಉದ್ಯಮವನ್ನು ನಡೆಸಿ ಈ ಊರಿಗೆ ಕೀರ್ತಿ ತಂದಿದ್ದಾರೆ. ಆ ಕಾರಣದಿಂದ ಸಾರ್ವಜನಿಕರು ಇಲ್ಲಿ ಇವರು ಪ್ರಾರಂಭಿಸುವ ಅನೇಕ ಮಳಿಗೆಗಳು, ಅದರಲ್ಲಿ ಸೂಪರ್ ಮಾರ್ಕೆಟ್ ಇರ್ಬೋದು, ಬೃಹತ್ ಪ್ರಮಾಣದ ಬಟ್ಟೆ ಮತ್ತು ವಸ್ತ್ರದ ಇನ್ನಿತರ ಮಳಿಗೆಗಳಿರ್ಬೋದು, ಅಥವಾ ಬೇರೆ ವಾಣಿಜ್ಯ ಮಳಿಗೆಗಳನ್ನು ಕೂಡ ಈ ಭಾಗದ ಜನರಿಗೆ, ಗ್ರಾಮೀಣ ಭಾಗದ ಜನರಿಗೋಸ್ಕರ ಇಲ್ಲಿ ಪ್ರಾರಂಭಿಸಲಿಕ್ಕೆ ಅವರು ಬಹಳಷ್ಟು ಉತ್ಸಾಹದಿಂದ ಈ ಉದ್ಯಮವನ್ನು ಪ್ರಾರಂಭ ಮಾಡಿದ್ದಾರೆ. ಕಾರಣ ಇಲ್ಲಿಯ ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳುವ ಮೂಲಕ ಈ ಭಾಗಕ್ಕೆ ಮತ್ತಷ್ಟು ಅಭಿವೃದ್ಧಿಪರ ಆಗ್ತದೆ ಅನ್ನುವಂಥ ದೃಷ್ಟಿಯಿಂದ ಅವರಿಗೆ ಶುಭ ಕಾಮನೆಯನ್ನು ನಾವು ಹಾರೈಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ವಿವಿಧ ಗಣ್ಯರು, ಕುಟುಂಬಸ್ಥರು, ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಜೆಪಿ ಬಡಕೆರೆ, ವಿ4 ನ್ಯೂಸ್, ಬೈಂದೂರು.